ಎಲ್ರಿಗೂ ನಮಸ್ಕಾರ. ಕ್ವಿಟ್ ಬಲ್ಡೋಟ, ಪರಿಸರ ಉಳಿಸಿ ಮಾಲಿನ್ಯಕಾರಕ ಕಾರ್ಖಾನೆಗಳನ್ನು ತೊಲಗಿಸಿ ಅನ್ನುವಂಥ ಈ ಹೋರಾಟದ ರೂವಾರಿಗಳಿಗೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ವಿಶೇಷವಾಗಿ ಅಲ್ಲಂಪ್ರಭು ಬೆಟ್ಟದೂರವರು, ನಮ್ಮ ಗೋನಾಳ್ ಅವರು, ಮಲ್ಲಿಕಾರ್ಜುನ್ ಗೋನಾಳ್ ಅವರು, ಆಮೇಲೆ ನಮ್ಮ ಮಂಜುನಾಥ್ ಗೊಂಡಬಾಳ್ ಅವರು, ಹೀಗೆ ಸುಮಾರು ಜನ ಇಲ್ಲಿ ಸೇರಿಕೊಂಡು ಹೋರಾಟವನ್ನು 211 ಜನಕ್ಕೆ ಈ ಹೋರಾಟ ಬಂದು ತಲುಪಿದೆ ಅಂತ ನನಗೆ ಗೊತ್ತಾಯಿತು. 211 ದಿನ ಆಗಿರೋದು ಇವರು ಒಂದು ಕರ್ತೃತ್ವ ಶಕ್ತಿನ ತೋರಿಸುತ್ತೆ. ಇನ್ನೊಂದು ಕಡೆ ಆಡಳಿತ ಪಕ್ಷ ಅಥವಾ ಆಡಳಿತದ ನಿರ್ಲಕ್ಷ್ಯ ಧೋರಣೆಯನ್ನು ಕೂಡ ತೋರಿಸುತ್ತೆ. ಇಷ್ಟೊಂದು ಸುದೀರ್ಘ ಹೋರಾಟ ಮಾಡೋ ಥರ ಬಿಡಬಾರ್ದು, ಅದನ್ನು ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕು. ಬಟ್ ಅದು ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೆ ಇವತ್ತು ಇಲ್ಲಿ ನಾನು ಬಂದಿರೋದಕ್ಕೆ ಈ ಎಲ್ಲ ಕಾರಣಗಳ ಹೊರತಾಗಿ ಇನ್ನೊಂದು ಕಾರಣ ಇದೆ. ಆ ಕಾರಣ ಏನು ಅಂತಂದರೆ, ನಾನು ಇದೇ ಜಿಲ್ಲೆಯವನು. ನಮ್ಮದು ಇದೇ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಒಂದು ಹಳ್ಳಿ ಮುಧೋಳ, ಅಲ್ಲಿ ಹುಟ್ಟಿದ್ದವು ನಾನು. ಇದೇ ಉತ್ತರ ಕರ್ನಾಟಕದಲ್ಲಿ ಬೆಳೆದವನು. ಇವತ್ತು ನಮ್ಮ ಜಿಲ್ಲೆ ಒಂದು ಅದ್ಭುತವಾದ ಪರಿಸರಕ್ಕೆ ಹೆಸರುವಾಸಿಯಾದ ಜಿಲ್ಲೆ ಈ ಒಂದು ಮಾಲಿನ್ಯಕಾರಕ ಕಾರ್ಖಾನೆಗಳಿಂದ ಹೇಗೆ ಪೊಲ್ಯೂಟ್ ಆಗ್ತಾ ಇದೆ, ಮತ್ತು ಒಂದಷ್ಟು ಗ್ರಾಮಗಳು, ಹಿರೇಬಂಗಾಳ, ಹಾಲುವರ್ತಿ ಮತ್ತು ಸುತ್ತಮುತ್ತಲ ಒಂದಷ್ಟು ಗ್ರಾಮಗಳ ಜನರು ಎಷ್ಟೊಂದು ಬಾಧಿತರಾಗಿದ್ದಾರೆ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ಆದರೆ ಆ ಒಂದು ಮಾಲಿನ್ಯ ಕೇವಲ ಹಳ್ಳಿಗಳಿಗೆ ಮಾತ್ರ ಉಳಿದಿಲ್ಲ, ಅದು ಈ ಒಂದು ಕೊಪ್ಪಳ ಸಿಟಿಗೂ ಒಂದು ತಲುಪಿದೆ. ಮತ್ತು ಇದು ಪಕ್ಕದ ಮನೆಯವರದ್ದು ಸಮಸ್ಯೆ ಅಂತ ಏನು ಅನ್ಕೊಂಡಿದ್ರು ಜನ, ಅದು ಅವ್ರ ಮನೆಗೂ ಬಂದು ತಲುಪಿದೆ. ಇವತ್ತಿದು ಎಲ್ಲರ ಮನೆಗೂ ಬಂದು ತಲುಪಿದ ಮೇಲೆ, ಅಂದರೆ ಎಲ್ಲ ಮುಗಿದ ಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ಇನ್ನೂ ದೂರದಲ್ಲಿದೆ ಅಂದಾಗಲೇ ಎಚ್ಚೆತ್ತುಕೊಳ್ಳೋದು ಬಹಳ ಒಳ್ಳೆಯದು. ಒಂದಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ. ಅವ್ರ ಜೊತೆಗೆ ನೀವು ಕೈ ಜೋಡಿಸಿ ಅಂತ ನಾವು ಕೊಪ್ಪಳದ ಎಲ್ಲ ಜನರಿಗೆ ನಾನು ಮನವಿ ಮಾಡ್ತೀನಿ. ಮತ್ತು ಜನಪ್ರತಿನಿಧಿಗಳು, ಆಡಳಿತದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಏನಂದ್ರೆ, ಒಂದು ಅಭಿವೃದ್ಧಿ, ಇನ್ನೊಂದು ಜನರ ಬದುಕು, ಎರಡೂ ಒಂದು ಮೀಡಿಯಂ ಪಾತ್ ಅಂತ ಇರುತ್ತೆ. ಅದನ್ನು ಮಾಡುವುದು ಯಾವಾಗಲೂ ಮುಖ್ಯ. ಅಭಿವೃದ್ಧಿನೂ ಆಗಬೇಕು, ಜನರ ಬದುಕು ಕೂಡ ಹಸನಾಗಬೇಕು. ಹಸನಾಗದೇ ಇದ್ರು ಅಟ್ಲೀಸ್ಟ್ ಅದು ಯಾವ ಥರ ಇದೆ ಅದು ಉಳ್ಕೊಳ್ಳೋ ಹಾಗೆ ಬಿಡಬೇಕು. ಆದರೆ ಜನರ ಬದುಕನ್ನು ಸರ್ವನಾಶನ ಮಾಡಿ ನಾನು GDP ಮಾಡ್ತೀನಿ, ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ, ನಾನು ಕೋಟಿ ಗಳಿಸ್ತೀನಿ ಅಂತ ಹೋದರೆ ಅದರ ವಿರುದ್ಧ ಜನ ರೊಚ್ಚಿಗೇಳೋದು ಶತಸಿದ್ಧ, ಅದು ಅನಿವಾರ್ಯ ಕೂಡ. ಹೀಗಾಗಿ ನಾನು ಇವರ ಹೋರಾಟಕ್ಕೆ ನಾನು ಬೆಂಬಲ ಸೂಚಿಸ್ತೀನಿ. ಮತ್ತು ಸಾಧ್ಯವಾದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು, ಆಡಳಿತಾಧಿಕಾರಿಗಳು ಒಂದು ಯೋಚನೆ ಮಾಡಿ ಅವರು ಕ್ರಮ ಕೈಗೊಳ್ಳಿ ಅಂತ ನಾನು ಅವರಿಗೆ ಒತ್ತಾಯಿಸ್ತೀನಿ. ಮತ್ತು ಮತ್ತೊಂದು ಸಲ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಆದರೆ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಈ ಬಗ್ಗೆ ನಿರಂತರವಾದ ವರದಿಗಳನ್ನ ಪ್ರಸಾರ ಮಾಡ್ತೀನಿ ಅಂತ, ಮತ್ತು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವವರೆಗೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಈ ಮೂಲಕ ಹೇಳಲು ಬಯಸ್ತೀನಿ. ಥ್ಯಾಂಕ್ ಯು. ಜಗದೀಶ್ ಅಕ್ಕಿ ಅವರಿಗೆ ಧನ್ಯವಾದ ಹೇಳ್ತಾ, ನಾವು ಇಲ್ಲಿಂದ ಬಾಧಿತ ಪ್ರದೇಶಕ್ಕೆ ಹೋಗುವ ಮೊದಲು ನಮ್ಮ ಬೇಡಿಕೆಗಳನ್ನು ಅವರ ಗಮನಕ್ಕೆ ತರ್ತಾ ಇದ್ದೇನೆ. ಈ 54,000 ಕೋಟಿ ರೂಪಾಯಿ ವಿಸ್ತರಣೆ ಮಾಡ್ತಕ್ಕಂಥ ಬಲ್ಡೋಟ ಕಂಪನಿಯ ಒಂದು ವಿಸ್ತರಣೆ ಅಷ್ಟೇ ಅಲ್ಲ, ಎಲ್ಲ ಕಂಪನಿಗಳ ವಿಸ್ತರಣೆಯನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೇವೆ. ಯಾವುದೇ ಹೊಸ ಕಂಪನಿ ಈ ಭಾಗದಲ್ಲಿ ಬರಬಾರ್ದು. ಯಾಕಂದ್ರೆ ಇಲ್ಲಿಯ ಭೂಮಿಯ ಧಾರಣ ಶಕ್ತಿ ಮುಗಿದು ಹೋಗಿದೆ. ಇದು ಒಂದನೇ ಬೇಡಿಕೆ. ನಾವು ಎರಡನೇದು ಅಂತಂದ್ರೆ, ಬಸಾಪುರ ಕೆರೆ 44 ಎಕರೆ 35 ಗುಂಟೆ ಇದ್ದು, ಆ ಕೆರೆಯನ್ನು 33 ಲಕ್ಷಕ್ಕೆ 2007ರಲ್ಲಿ ಕುಮಾರಸ್ವಾಮಿ ಸರ್ಕಾರ ಇರುವಾಗ ಲೀಜಿಗೆ ಕೊಡಲಾಗಿದೆ. ಹೈಕೋರ್ಟಿನ ಆದೇಶದ ಪ್ರಕಾರ ಜಾನುವಾರುಗಳಿಗೆ ಮುಕ್ತ ಅನ್ನುವ ವಿಚಾರ ಇದ್ರೂ ಕೂಡ ಇಲ್ಲಿಯ ಜಿಲ್ಲಾಡಳಿತ ಮುಕ್ತ ಮಾಡ್ತಾ ಇಲ್ಲ. ಇದು ಬೇಗನೆ ಮುಕ್ತ ಆಗಬೇಕು. ನಮ್ಮ ಪ್ರಶ್ನೆ ಏನು ಅಂದ್ರೆ, ಊರ ಕೆರೆ ಸಮುದಾಯಕ್ಕೆ ಸೇರಿದ್ದು, ಅದನ್ನು ಸರ್ಕಾರ ಮಾರಲಿಕ್ಕೆ ಬರೋದಿಲ್ಲ. ಅದು ಸರ್ಕಾರದ ಸ್ವತ್ತು ಅಲ್ಲ, ಅದು ಜನತೆಯ ಸಮುದಾಯದ ಸ್ವತ್ತು. ಮೂರನೇದಾಗಿ, ಈ ಒಂದು ಕಾರ್ಖಾನೆಗಳ ಬಾಧಿತ ಪ್ರದೇಶದ ಪರಿಸರದ ಸರ್ವೆ ಆಗಬೇಕು ಮತ್ತು ಆರೋಗ್ಯದ ಸರ್ವೆ ಆಗಬೇಕು. ಇದು ಮೂರನೇ ಬೇಡಿಕೆ. ನಾಲ್ಕನೇ ಬೇಡಿಕೆ ಅಂದ್ರೆ, ತುಂಗಭದ್ರಾ ನದಿಗೆ ಮಾಲಿನ್ಯದ ನೀರು ಸೇರ್ತಾ ಇದೆ.
ಕಾರ್ಖಾನೆಯ ಮಾಲಿನ್ಯದ ಜೊತೆಗೆ ಊರ ಮಾಲಿನ್ಯದ ನೀರು ಕೂಡ ಸೇರ್ತಾ ಇದೆ. ಸರ್ಕಾರ ಎರಡಕ್ಕೂ ಕೂಡ ತಡೆಯನ್ನು ಒಡ್ಡಬೇಕು, ಅದಕ್ಕೆ ಒಂದು ಯೋಜನೆಯನ್ನು ರೂಪಿಸಬೇಕು. ಕೊನೆಯದಾಗಿ ಬಾಧಿತ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು, ಪರಿಸರ ಸಚಿವರು, ಕೃಷಿ ಸಚಿವರು, ಕುಣಿದು ಉದ್ಯಮವನ್ನು ತಂದು ಹಾಕುತ್ತಿರುವ ಉದ್ಯಮ ಸಚಿವರು ಇವರೆಲ್ಲರನ್ನು ಕರ್ಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಅವರು ಬರಬೇಕು ಅಂತ ನಾವು ಇಲ್ಲಿವರೆಗೆ ಪ್ರಯತ್ನ ಮಾಡಿದ್ವಿ. ಹೋದ ತಿಂಗಳ 24ನೇ ತಾರೀಕು ಮುಖ್ಯಮಂತ್ರಿಗಳನ್ನು ಸರ್ವ ಪಕ್ಷ ಸರ್ವ ಸಂಘ ಸಂಸ್ಥೆಗಳ ನಿಯೋಗ ಭೇಟಿಯಾಗಲಿಕ್ಕೆ ಸಮಯ ಗೊತ್ತು ಮಾಡಲಾಗಿತ್ತು. ಅಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತುಮಕೂರಿನಲ್ಲಿ ಅಸ್ವಸ್ಥರಾದ್ರಿಂದ ಅದು ಸಾಧ್ಯ ಆಗಲಿಲ್ಲ. ಮತ್ತು ನಮ್ಮ ಭಾಗದ ಪ್ರಸಿದ್ಧ ರಾಜಕಾರಣಿ ಕರಿಯಣ್ಣ ಸಂಗಟಿಯವರು ತೀರಿಕೊಂಡದ್ರಿಂದ ಮತ್ತು ಅವತ್ತು ಮುಖ್ಯಮಂತ್ರಿಗಳು ಕೂಡ ದೊರಕಲಿಲ್ಲ ಅಂತ ನಮ್ಮ ಶಾಸಕರು ನಮ್ಮ ಗಮನಕ್ಕೆ ತಂದದ್ರಿಂದ ಮಾಜಿ ಸಂಸದರಾದ ಕರಡಿ ಸಂಗಣ್ಣವರು ಬಂದು ಮತ್ತೆ ಇನ್ನೊಂದ್ಸಲ ಭೇಟಿ ಮಾಡೋಣ ಅಂತ ಹೇಳಿದ್ರಿಂದ ನಾವು ಬೆಂಗಳೂರಿನಿಂದ ಎಲ್ಲರೂ 2 ಬಸ್ಸಿನ ಮಂದಿ ವಾಪಸ್ ಬರಬೇಕಾದಂತ ಪ್ರಸಂಗ ಉಂಟಾಯಿತು. ಈಗ ಬೆಳವಣಿಗೆ ಏನು ಅಂತಂದ್ರೆ ಕರಡಿ ಸಂಗಣ್ಣ ಮಾಜಿ ಸಂಸದರು, ಆಮೇಲೆ ಅಮರೇಗೌಡ ಬಯ್ಯಾಪುರ್ ಕಾಂಗ್ರೆಸ್ ಅಧ್ಯಕ್ಷರು, ಹೇಮಲತಾ ನಾಯಕ್ ಅವರು, CB ಚಂದ್ರಶೇಖರ್ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸರ್ವ ಸಂಘ ಸಂಸ್ಥೆಯ ಸರ್ವ ಪಕ್ಷಗಳ ನಿಯೋಗಕ್ಕೆ ಸಮಯ ಕೊಡಬೇಕು ಅಂತ ವಿನಂತಿ ಮಾಡಿದ್ದಾರೆ ನಮ್ಮ ಪರವಾಗಿ. ಅದು ಇನ್ನೂ ಆಗಿಲ್ಲ. ಈಗ ರಾಜಕೀಯವಾದ ಬದಲಾವಣೆ ಉಂಟಾಗಿದೆ. ಮತ್ತೆ ನಾವು ಹೈದರಾಬಾದ್ ಕರ್ನಾಟಕದವ್ರು ಎಲ್ಲಿ ಇರ್ತೀವಿ ಅಂದ್ರೆ ಅಲ್ಲೇ ಇರ್ತೀವಿ. ಫಿರ್ಸೆ ಚಾಲಕ ನಿಮ್ಗೆ ಗೊತ್ತಿದೆ ಜೋಕು. ಒಂದು ನಾಟಕ ಶುರುವಾಗೋದಿತ್ತಂತ ಆಗ ದೊಡ್ಡ ಸಾಹೇಬರು ಬಂದ್ರು, ಮತ್ತೊಂದು ಸಲ ಶುರು ಮಾಡಿ ಈಗ ನಾವು ಮತ್ತೊಬ್ರು ಸಾಹೇಬರು ಬಂದಿರೋದ್ರಿಂದ ಫಿರ್ಸೆ ಚಾಲುಕರ್ ಅನ್ನುವಂತಹ ಹೈದರಾಬಾದ್ ಕರ್ನಾಟಕದ ದುಸ್ಥಿತಿಗೆ ನಾವು ಒಳಗಾಗಿದ್ದೇವೆ ಅಂತ ತಮ್ಮಲ್ಲಿ ವಿಶೇಷವಾದಂತಹ ನಮ್ಮ ಭಾಗದವರೇ ಆಗಿರೋದ್ರಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮಗೆಲ್ಲ ಬಗೆಯಲ್ಲಿ ಪ್ರಚಾರದ ಒಂದು ನೆರವನ್ನು ಕೊಡಬೇಕು. ಈ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲಬೇಕು. ಇದು ಇನ್ನಷ್ಟು ಜನರಿಗೆ ಗೊತ್ತಾಗಬೇಕು. ಇದಕ್ಕೆ ಬೆಂಬಲಿಸಿ ಅನೇಕ ಸಾಹಿತಿಗಳು ಬಂದಿದ್ದಾರೆ, ಅನೇಕ ಮಠಾಧಿಪತಿಗಳು ಬಂದಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಬರಗೂರು ರಾಮಚಂದ್ರಪ್ಪನವ್ರನ್ನ ಒಳಗೊಂಡಂತೆ ಅನೇಕ ಸಾಹಿತಿಗಳು ಕೂಡ ಬಂದು ಬೆಂಬಲಿಸಿದ್ದಾರೆ. ಇದಕ್ಕೆ ಈಗಾಗಲೇ ರಾಜ್ಯ ಮಟ್ಟದ ಒಂದು ಪ್ರಚಾರ ದೊರಕಿದೆ. ಅಲ್ಲಿಯ ಜನರ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯವಾಗಿದೆ. ನಮಗೆ ಈ ಧರಣಿ ಕುಳಿತಂತ ಜಾಗವು ಕೂಡ ನಮಗೆ ಸರಿಯಾಗಿ ಕೊಟ್ಟಿಲ್ಲ. ನಾವು ಕನಕ ವೃತ್ತ ಕೇಳಿದ್ವಿ, ಅಲ್ಲಿ ಒಂದು ಹಳೆಯ ಪೆಟ್ರೋಲ್ ಬಂಕ್ ಇದೆ, ಜನ ಸಮರ್ಥನ ಇರುವಂತ ಜಾಗ ಅಶೋಕ ವೃತ್ತದ ಹತ್ರ, ಅಲ್ಲಿಯೂ ನಮಗೆ ಕೊಟ್ಟಿಲ್ಲ. ನಾವು ಒಂದು ಪಕ್ಕಕ್ಕೆ ನಮಗೆ ತಿಳಿದ ಒಂದು ಜಾಗವನ್ನು ರಸ್ತೆಯ ಪಕ್ಕದಲ್ಲಿ ಆರಿಸಿಕೊಂಡು ಇಲ್ಲಿ ಕುಳಿತುಕೊಂಡಿದ್ದೇವೆ. ನಗರಸಭೆಯ ಜಾಗ ಇದು. ಇದಕ್ಕೂ ಕೂಡ ಕಿರಿಕಿರಿ ಇದೆ. ನಮ್ಮ MP ಅವರು ಕೂಡ ಇದಕ್ಕೆ ನೆರವಾಗಿದ್ದಾರೆ ಇಲ್ಲೇ ಇರ್ಲಿಕ್ಕೆ. ಇವೆಲ್ಲ ಎಂತ ಒಳಗಿನ ಕಿರಿಕಿರಿ ಕೂಡ ಇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟಕ್ಕೆ ಒಂದು ಜಾಗವನ್ನು ಕೊಡದೇ ಇರತಕ್ಕಂತಹ ದುಸ್ಥಿತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಕಡೆಗೆ ಸಾಗ್ತಾ ಇದೆ ಅನ್ನೋದ್ರ ಮೇಲೆ ನಮ್ಮ ಹೋರಾಟವೇ ಬೆಳಕು ಚೆಲ್ತಾ ಇದೆ ಅಂತ ನಮ್ಮ ಗಮನಕ್ಕೆ ತಂದು ನಾವು ಬಹುಶಃ ಇಲ್ಲಿಂದ ನಿರ್ಗಮಿಸೋಣ.